ಬಿಗ್ ಬಾಸ್ ಮನೇಲಿ ನಿನ್ನೆ ಎಪಿಸೋಡ್ ಅದು ಚೆನ್ನಾಗಿತ್ತು. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗಿದ್ದು ಯಾವುದಪ್ಪ ಅಂತ ಅಂದರೆ, ಒಂದು ಟಾಸ್ಕ್ ವಿಚಾರವಾಗಿ ಕಂಟೆಸ್ಟೆಂಟನ್ನು ನೇಮಕ ಮಾಡ್ಕೊಳ್ಳೋದ್ರ ಬಗ್ಗೆ. ಅಂದರೆ ನೀರಲ್ಲಿ ಮುಳುಗುವಂಥ ಸಾಮರ್ಥ್ಯ ಇರಬೇಕು, ಗುರಿ ಇಡುವಂಥ ಸಾಮರ್ಥ್ಯ ಇರಬೇಕು. ಸೊ ಈ ಒಂದು ವಿಚಾರವಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನೀವು ಯಾಕೆ ಆಡಬೇಕು ಮತ್ತು ಬೇರೆಯವರು ಯಾಕೆ ಆಡಬಾರ್ದು ಅನ್ನೋ ರೀಸನ್ಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮೊದಲನೇದಾಗಿ ವಿನಯನವ್ರು ಬಂದರು, ನಾನು ಕಾರ್ತಿಕ್, ಮೈಕಲ್ ಮತ್ತು ತುಕಾಲಿ ಆಡಬೇಕು ಅಂದರು. ಓಕೆ ಅಂತ ಕೂತ್ಕೊಂಡ್ರು. ನೆಕ್ಸ್ಟ್ ಬಂದಿದ್ದೆ ಪ್ರತಾಪ್ ಅಣ್ಣವರು. ಸೊ ಪ್ರತಾಪ್ ಅಣ್ಣವ್ರು ಬಂದು ಹೇಳಿದ್ರು, ನಾನು ಆಡಬೇಕು, ನನಗೂ ಸಹ ಆಡೋದಕ್ಕೆ ಇಷ್ಟ ಇದೆ. ಒಂದು 5 ಫೀಟ್ ನೀರಿರುತ್ತೆ, ಬಟ್ ನಾನು ಆ ನೀರಲ್ಲಿ ನಿಂತ್ಕೊಂಡು ಮುಳುಗಿ ಎದ್ದು ಬರಬಲ್ಲೆ, ನನಗೂ ಸಹ ಬ್ರೀತಿಂಗ್ ಕಂಟ್ರೋಲ್ ಮಾಡೋಂಥ ಕೆಪಾಬಿಲಿಟಿ ಇದೆ ಅಂತ ಹೇಳಿದ್ರು. ಅಂದರೆ ಬ್ರೆತ್ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಸೊ ಬೇರೆಯವ್ರು ಯಾಕೆ ಆಡಬಾರ್ದು ಅನ್ನೋದು ರೀಸನ್ ಕೇಳಿದಾಗ, ಸೊ ಮೈಕಲ್ ಅವ್ರು ಬಂದ್ಬಿಟ್ಟು ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತಾರೆ, ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಮತ್ತು ವಿನಯಣ್ಣವರು ಎಲ್ಲಾದರೂ ಸ್ಟ್ರಾಟರ್ಜಿ ಮಾಡ್ತೀನಿ ಅಂತ ಹೋಗ್ತಾರೆ, ಮತ್ತು ಆ ಸ್ಟ್ರಾಟರ್ಜಿ ಎಲ್ಲ ಫೇಲ್ ಆಗಿ ಮತ್ತು ಅವರು ಸಹ ಸುಮ್ಮನೆ ಇದ್ಬಿಡ್ತಾರೆ. ಎಲ್ಲೂ ಸಹ ಅವ್ರ ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಈ ಒಂದು ಆಟದ ವಿಚಾರವಾಗಿ ಹೇಳಪ್ಪ, ನೀನು ಯಾಕಪ್ಪ ಬೇರೆ ಬೇರೆ ಆಟಗಳನ್ನ ಹೇಳ್ತೀಯ, ನನಗೆ ನನ್ನ ಸ್ಟ್ರಾಟಜಿ ಏನಂತ ಗೊತ್ತು, ನೀನು ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ನೀನು ಯಾಕೆ ಆಡಬೇಕು ಮತ್ತು ಬೇರೆಯವ್ರು ಯಾಕೆ ಆಡಬಾರ್ದು ಅದನ್ನು ರೀಸನ್ ಹೇಳು, ಮತ್ತು ಈ ಆಟಕ್ಕೆ ಸಂಬಂಧಪಟ್ಟಿರೋ ಥರ ಹೇಳು ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರತಾಪ್ನವ್ರು ಮತ್ತೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ, ಮತ್ತು ಅವ್ರು ಇನ್ನೊಂದಷ್ಟು ಮಾತುಗಳನ್ನ ಹೇಳ್ತಾರೆ. ಅದಕ್ಕೆ ಮೈಕಲ್ ಅಣ್ಣವ್ರು ಹೇಳ್ತಾರೆ, ನೀನು ನನ್ನ ಬಗ್ಗೆ ಹೇಳಬೇಡ, ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದೆ, ನೀನು ಸಹ ಟೈಮ್ ವೇಸ್ಟ್ ಮಾಡಿದ್ಯಾ, ಬಟ್ ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಹೇಳಬೇಕು ಅಂದರೆ ನಿನಗಿಂತಲೂ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದೀವಿ ನಾವುಗಳು ಅನ್ನೋ ಥರ ಹೇಳ್ತಾರೆ. ಬಟ್ ಈ ಪ್ರತಾಪ್ ಅಣ್ಣವ್ರು ಪಾಪ ಅದಕ್ಕೆ ಬೇಜಾರು ಮಾಡ್ಕೊತಾರೆ. ಯಾಕಂದರೆ ಪ್ರತಿಯೊಂದು ಆಟದಲ್ಲೂ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಒಂದು ವೀಕಲ್ಲಿ ಆಗಿರ್ಬೋದು, ಅಥವಾ ಲಾಸ್ಟ್ ಎಲ್ಲ ಒಂದು ವೀಕಲ್ಲಿ ಆಗಿರ್ಬೋದು, ಎಲ್ಲಿ ನೋಡಿದ್ರು ಸಹ ಇವ್ರಿಗೆ ಒಂದು ಫಸ್ಟ್ ಪ್ರಿಫರೆನ್ಸಸ್ ಸಿಗ್ತಾ ಹೋಗ್ತಾ ಇದೆ. ಬಟ್ ಒಟ್ಟಿನಲ್ಲಿ ಒಬ್ಬ ಪ್ರತಾಪ್ ಅಣ್ಣನ ಆಪೋಸಿಟಾಗಿ ಇಡೀ ಮನೆ ಮಂದಿ ಎಲ್ಲ ನಿಂತ್ಕೊಂಡ್ರು. ಸೊ ಇಲ್ಲಿ ನಮಗೆ ಗೊತ್ತಾಗ್ತಿರೋದು ಏನಪ್ಪ ಅಂದರೆ, ಪಾಪ ಅವ್ರಿಗೆ ಅವಕಾಶ ಆಡಬೇಕು ಅಂತ ಅವ್ರು ಬಾಯಿ ಬಿಟ್ಟು ಕೇಳಿದ್ರು ಸಿಗ್ತಾ ಇಲ್ಲ ಗುರು. ಆ್ಯಂಡ್ ನೆಕ್ಸ್ಟ್ ಪ್ರತಾಪ್ ಅಣ್ಣ ಅವ್ರಿಗೆ ಅಷ್ಟು ಮಾತಾಡ್ತಾ ಇದ್ದಾರೆ ಅಲ್ಲಿ. ಯಾಕಂದರೆ ಪ್ರತಾಪ್ ಅಣ್ಣವ್ರಿಗೆ ಕೇಳ್ತಾ ಇದ್ದಾರೆ, ನನಗೆ ಒಂದು ಅವಕಾಶ ಮಾಡ್ಕೊಡಿ, ನಾನು ಸಹ ಆಡ್ತೀನಿ ಅನ್ನೋ ಥರ. ಬಟ್ ಅವ್ರಿಗೆ ಒಂದು ಅವಕಾಶ ಸಿಗೋದಿರಲಿ, ಅವ್ರಿಗೆ ಮಾತಿಗೂ ಸಹ ಬೆಲೆ ಸಿಗ್ತಾ ಇಲ್ಲ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಏನೇ ಆಗಿರಲಿ, ಈ ಒಂದು ವಿಚಾರವಾಗಿ ಪಾಪ ಅಟ್ಲೀಸ್ಟ್ ಆ ಒಂದು ಟಾಸ್ಕಲ್ಲಿ ಸಪೋರ್ಟ್ ಆದರೂ ಮಾಡ್ತೀನಿ, ಅದಕ್ಕಾದರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಸಪೋರ್ಟ್ ಮಾಡೋದಕ್ಕೂ ಸಹ ಅವಕಾಶ ಮಾಡಿಕೊಡೋದಿಲ್ಲ. ಸೊ ಈ ಥರ ಒಂದು ನಡೀತಾ ಇದೆ. ಬಟ್ ಏನಾಗಲಿ ಒನ್ ವರ್ಡ್ಸಸ್ ಹೌಸ್ ಮೇಟ್ಸ್ ಅನ್ನೋ ಥರ ನಡೀತಿದೆ ಈ ಒಂದು ಬಿಗ್ ಬಾಸ್ ಮನೇಲಿ. ಪ್ರತಿಯೊಬ್ಬರು ಸಹ ಅವರವರು ಇಂಡಿವಿಜುವಲ್ ಗೇಮ್ ಆಡಬೇಕು ಅಂತ ಹೋಗಿದ್ದಾರೆ. ಬಟ್ ಇಂಡಿವಿಜುವಲ್ ಗೇಮ್ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ, ಸೊ ಅಲ್ಲಿ ವ್ಯಕ್ತಿತ್ವನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಟಾಸ್ಕ್ ಆಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈಗಾಗಲೇ ವ್ಯಕ್ತಿತ್ವ ಅನ್ನೋ ವಿಚಾರದಲ್ಲಿ ಪ್ರತಾಪ್ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಒಂದು ಪರ್ಸ್ನಾಲಿಟಿ ಆಗಿರ್ಬೋದು, ಯಾರೇ ಒಬ್ರು ನೋವಲ್ಲಿ ಇರಬೇಕಾದ್ರೆ ತುಂಬ ಚೆನ್ನಾಗಿ ಸಮಾಧಾನ ಮಾಡ್ತಾರೆ, ತುಂಬ ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತಾರೆ, ಅವ್ರಿಗೆ ಒಂದು ಬೇಜಾರನ್ನು ಹೋಗಿಸ್ತಾರೆ. ಮತ್ತು ಈ ಒಂದು ಟಾಸ್ಕ್ ಅನ್ನೋ ವಿಚಾರ ಇದ್ದರೂ ಸಹ, ಅದು ಟಾಸ್ಕ್ ಇದ್ದರೂ ಸಹ ಟಾಸ್ಕಲ್ಲಿ ಆಡಿ ಗೆದ್ರೇ ಅಲ್ವಾ ಅವರ ಒಂದು ವ್ಯಕ್ತಿತ್ವಕ್ಕೆ ಅರ್ಥ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ಅವರು ಈ ಒಂದು ಅವಕಾಶವನ್ನು ಕೇಳಿದ್ರು. ಬಟ್ ಏನೇ ಆಗಲಿ ಹೌಸ್ ಮೇಟ್ಸ್ ಎಲ್ಲ ಅದಕ್ಕೆ ಒಪ್ಕೊಂಡಿಲ್ಲ ಮತ್ತು ಅವಕಾಶ ಮಾಡಿಕೊಟ್ಟಿಲ್ಲ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತಿದೆ? ಪ್ರತಾಪ್ ಅವ್ರಿಗೆ ಅವಕಾಶ ಕೊಡಬೇಕಿತ್ತ, ಕೊಡಬಾರ್ದಿತ್ತ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ.